ನಮಸ್ಕಾರ, ನಾನು ಅರ್ಪಿತಾ, ಲೋಕದರ್ಶನ್ ಡಿಜಿಟಲ್ನಿಂದ. ಮತದಾರರೇ ಗಮನಿಸಿ, ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆಯೇ? ತಿದ್ದುಪಡಿಗೆ ಈಗಲೂ ಅವಕಾಶವಿದೆ. ಎಸ್ಐಆರ್ ಕುರಿತು ಜಿಲ್ಲಾಧಿಕಾರಿ ನೀಡಿದಂತಹ ಮಹತ್ವದ ಮಾಹಿತಿ ಇಲ್ಲಿದೆ. ಎಸ್ಐಆರ್ಗೆ ಸಂಬಂಧಪಟ್ಟಾಗಿ ನಮ್ಮ ಜಿಲ್ಲೆನಲ್ಲಿ ಒಟ್ಟು 18 ಮತಕ್ಷೇತ್ರಗಳಲ್ಲಿ 41,07,000 ವೋಟರ್ಸ್ ಇದ್ದಾರೆ. ನಾವು ಇವತ್ತು 3 ಗಂಟೆ ಒಳಗಡೆ ಎಲ್ಲ ಡಿಸ್ಟ್ರಿಬ್ಯೂಷನ್ನು ಕಂಪ್ಲೀಟ್ ಮಾಡಿದ್ವಿ. 100% ಡಿಸ್ಟ್ರಿಬ್ಯೂಷನ್ನು ಕಂಪ್ಲೀಟ್ ಮಾಡಿದ್ದೀವಿ. 100% ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಪಾಯಿಂಟ್ ಗಮನದಲ್ಲಿ ಇಟ್ಕೊಳ್ಳೋ ಒಂದು ಪಾಯಿಂಟ್ ಏನಂದರೆ, ಯಾರು ವೋಟರ್ಸ್ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಇರ್ತಾರೆ, ಅವರ ಮನೆಗೆ ನಮ್ಮ BLOಗಳು ಹೋಗಿ ಏನು ಅಡ್ರೆಸ್ ಅಲ್ಲಿ ತೋರಿಸ್ತಾ ಇದೆ ವೋಟರ್ ಲಿಸ್ಟಲ್ಲಿ, ಅಲ್ಲಿ ಒಂದು ಕಾಪಿ ಎನ್ಯುಮರೇಷನ್ ಫಾರ್ಮ್ನು ಅವರ ಡೋರ್ ಸ್ಟೆಪ್ಪಲ್ಲಿ ಬಿಡ್ತಾರೆ, ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ. ಈಗ ವೋಟರ್ದು ಜವಾಬ್ದಾರಿ ಇರುತ್ತೆ. ಇನ್ ಕೇಸ್ ಒಂದು ಪೋಲಿಂಗ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಅವ್ರದ್ದು ಹೆಸರಿದೆ, ಆದರೆ ವಾಸ ಮಾಡ್ತಾ ಇರೋದು ಬೇರೆ ಪೋಲಿಂಗ್ ಸ್ಟೇಷನ್ ಬೇರೆ ಪಾರ್ಟಲ್ಲಿ ಇದ್ದಾರೆ ಅಂದರೆ, ಅವರವರ BLO ಯಾರಂತ ಅವರು ಐಡೆಂಟಿಫೈ ಮಾಡಿಕೊಂಡು ಅವ್ರು ಬರಬೇಕು, BLOನ ಭೇಟಿ ಆಗಬೇಕು. ನಾವು BLOಸ್ಗೆ ಒಂದು ಎಕ್ಸ್ಟ್ರಾ ಕೆಲಸ ಏನು ಹೇಳಿದ್ದೀವಿ ಅಂದರೆ, ವೋಟರ್ ಲಿಸ್ಟಲ್ಲಿ ಯಾರ್ಯಾರು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟಲ್ಲಿ ನಿಮ್ಗೆ ಏನೇನು ಕಾಣ್ತಾ ಇದ್ದಾರೆ ಅಂದರೆ ಕಂಡು ಬಂದಾಗ, ಅವ್ರ ಫೋನ್ ನಂಬರ್ ಏನಾದರೂ ತಮ್ಮ ಲಿಸ್ಟಲ್ಲಿ ಇದೆ ಅಂದರೆ ಅವ್ರಿಗೆ ಅಟ್ಲೀಸ್ಟ್ ಫೋನ್ ಮಾಡಿ ತಿಳಿಸಿ ಅಂತಲೂ ಹೇಳಿದ್ದೀವಿ. ಸುಮಾರು ಇನ್ಸ್ಟೆನ್ಸಸ್ಸಲ್ಲಿ ಸಂದರ್ಭಗಳಲ್ಲಿ ಫೋನ್ ನಂಬರು ಇಲ್ಲ, ಆದರೂ BLOಗಳು ಬಹಳ ಕಷ್ಟಪಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ವೋಟರ್ ಆಲ್ಸೋ ಶುಡ್ ಬಿ ಕಾನ್ಶಿಯನ್ಷಿಯಸ್. ಅವರ BLO ಯಾರಂತ ಹೇಳಿ, ಮೊನ್ನೆ ನನ್ನ ಕಡೆ ಒಂದು ಎಕ್ಸಾಂಪಲ್ ಬಂದರು, ನನ್ನ ಕಡೆ BLO ಬಂದಿಲ್ಲ ಅಂತ. ನಿಮ್ಮ ವೋಟರ್ ಈಗ ನಿಮ್ಮ ವೋಟ್ ಯಾವ ಪೋಲಿಂಗ್ ಸ್ಟೇಷನಲ್ಲಿ ಇದೆ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂದರೆ ಒಂದು ಜಾಗದ ಹೆಸರು ಹೇಳ್ತಾರೆ. ಈಗ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ, ನಮ್ಮ ಜಾಗದಲ್ಲಿ ಇರುವಂಥ BLO ನಮ್ಮ ಕಡೆ ಬರಬೇಕು, ಪಕ್ಕ ಪೊಲೀಸ್ ಸ್ಟೇಷನಲ್ಲಿ ಇರುವಂಥ BLO ನಾನು ಹುಡ್ಕೊಂಡು ಬರಬೇಕು ಅಂತ. ಅದು ಸಾಧ್ಯತೆ ಕೆಲಸ ಅಲ್ಲ. ಈಗ ಯಾರ್ಯಾರು ಅಲ್ಲಿ ಅವರ ವಾಸದಲ್ಲಿ ಇಲ್ಲ, ಬೇರೆ ಪಾರ್ಟಲ್ಲಿದ್ದಾರೆ, ಬೇರೆ ಪೋಲಿಂಗ್ ಸ್ಟೇಷನಲ್ಲಿದ್ದಾರೆ, ಮೂಲ ಪೋಲಿಂಗ್ ಸ್ಟೇಷನಲ್ಲಿರುವಂಥ BLO ಯಾರಂತ ತಕ್ಷಣ ಅವರು ಐಡೆಂಟಿಫೈ ಮಾಡ್ಕೋಬೇಕು. ಮಾಡಿಕೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿ ಒಂದು ಪೋಲಿಂಗ್ ಸ್ಟೇಷನ್ನು ಈಗ ನಾವು ಬೂತ್ ಲೆವೆಲ್ ಆಫೀಸರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಕನ್ವರ್ಟ್ ಮಾಡಿದ್ದೀವಿ. ಅಲ್ಲಿ BLO ನಿಮಗೆ ಸಿಗ್ತಾರೆ, ಒಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ಅವರು ಸಿಗ್ತಾರೆ, ಅಲ್ಲಿ ಹೋಗಿ ಐಡೆಂಟಿಫೈ ಮಾಡ್ಕೋಬೇಕು. ಈಗ ಎನ್ಯುಮರೇಷನ್ ಫಾರ್ಮ್ಸಲ್ಲಿ ನಾವು 100% ಡಿಸ್ಟ್ರಿಬ್ಯೂಷನ್ ತೋರಿಸಿದ್ವಿ. ಯಾವ್ಯಾವುದು ಅನ್ಕಲೆಕ್ಟಬಲ್ ಇದ್ದಾವೆ ಅಂದರೆ ವಾಪಸ್ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಅನ್ಕಲೆಕ್ಟಬಲ್ ಅಂತ ನಾವೀಗ ತೋರಿಸ್ತಾ ಇದ್ದೀವಿ. ಆಬ್ಸೆಂಟಿ, ಡೆತ್ ಮತ್ತು ಶಿಫ್ಟೆಡ್, ಡೂಪ್ಲಿಕೇಟ್, ಈ ಲಿಸ್ಟನ್ನು ನಾವು ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸಿಗೆ, ನಾನು ಇವತ್ತೊಂದು ಬೆಳಿಗ್ಗೆ ಒಂದು ಮೀಟಿಂಗ್ ಮಾಡಿದ್ದೀನಿ, ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸಿಗೆ ಬ್ಲಾಕ್ ಅಧ್ಯಕ್ಷರಿರ್ಬೋದು, BLAಗಳಿರ್ಬೋದು ತಳಮಟ್ಟದಲ್ಲಿ, ಹಾಗೂ ನನ್ನ ಹಂತದಲ್ಲಿ ಜಿಲ್ಲಾಧ್ಯಕ್ಷರಿರ್ಬೋದು, ಅವ್ರಿಗೆ ನಾವು ಒಂದು ಫಿಸಿಕಲ್ ಕಾಪಿಯನ್ನು ಕೊಡ್ತೀವಿ. ಅವ್ರು ಚೆಕ್ ಮಾಡ್ಕೋಬೇಕು. ಈಗ ಚೆಕ್ ಮಾಡಿದ ನಂತರ ತಳಮಟ್ಟದಲ್ಲಿ ಏನಾದರೂ ನ್ಯೂನತೆ ಇದೆ, ಇಲ್ಲ ಅವರು ಜೀವಂತಿದ್ದಾರೆ ಬಟ್ ನೀವು ಡೆತ್ ಅಂತ ನಿಮ್ಮ BLO ಡಿಕ್ಲೇರ್ ಮಾಡಿದ್ದಾರೆ, ಹಂಗೇನಾದರೂ ಹೇಳಿದ್ದಾರೆ ಅಂದರೆ ಈಗ ವೆರಿಫೈ ಮಾಡ್ಕೊಳ್ಳಿಕ್ಕೆ ಇನ್ನೂ ಟೈಮ್ ಇದೆ. ನಮ್ಮ ಕಡೆ ಇನ್ನೂ ಒಂದು 15 ದಿವಸ ಟೈಮ್ ಇದೆ, ಆಗಸ್ಟ್ 8 ತನಕ ಟೈಮ್ ಇದೆ. ಸೊ ದಿಸ್ ಇಸ್ ದ ರೈಟ್ ಟೈಮ್. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್, ಎಲ್ಲ ವೋಟರ್ಸ್, ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ, ಅವರು ಇದರಲ್ಲಿ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್. ಎಲ್ಲರೂ ಅವರ BLAಗಳ ಮುಖಾಂತರ ಪ್ರತಿ ಒಂದು ವೋಟರ್ ಕಡೆ ಹೋಗಿ ಅವರು ಈ ಒಂದು ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಹಾಗೂ ವಾಪಸ್ ಕಲೆಕ್ಟ್ ಮಾಡುವಾಗ ಫಾರ್ಮ್ಸ್ BLAನೂ ಕಲೆಕ್ಟ್ ಮಾಡ್ಬೋದು. ಪ್ರತಿ ದಿವಸ ಪ್ರತಿ BLA ಒಂದು 50 ಫಾರ್ಮ್ ಕಲೆಕ್ಟ್ ಮಾಡ್ಬೋದು. ಅದನ್ನು ಅವರು ಕಷ್ಟಪಟ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ. BLOಗೆ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಡಿಜಿಟಲೈಸೇಷನಲ್ಲಿ ನಾವು ನೋಡಬೇಕಂದ್ರೆ, ನಮ್ಮ ಜಿಲ್ಲೆನಲ್ಲಿ ಏನೀಗ 100% ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಅದನ್ನು ವಾಪಸ್ ತಗೊಂಡು 76% ನಾವು ಈಗಾಗಲೇ ಡಿಜಿಟಲೈಸ್ ಮಾಡಿದ್ದೀವಿ. ಸ್ಟೇಟ್ ಆ್ಯಾವ್ರೇಜ್ ಈಗ 60% ಇದೆ, ಆದರೆ ನಾವು 76% ಡಿಜಿಟಲೈಸ್ ಮಾಡಿದ್ದೀವಿ. ಅವರ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ನಮ್ಮ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಶ್ರೀ ಅನ್ಬುಕುಮಾರ್ ಸಾಹೇಬರು ಇಲ್ಲಿ ಬಂದಾಗ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೌದು, ಬೆಳಗಾವಿ ನಗರದಲ್ಲಿ ಇನ್ನು ದಕ್ಷಿಣದಲ್ಲಿ 60% ಆಗಿದೆ, ಉತ್ತರದಲ್ಲಿ 51% ಡಿಜಿಟಲೈಸೇಷನ್ ಆಗಿದೆ. ಡಿಸ್ಟ್ರಿಬ್ಯೂಷನ್ ಎಲ್ಲ ಆಗಿದೆ, 100% ಆಗಿದೆ. ವಾಪಸ್ ತಗೊಂಡು ಏನು ಡಿಜಿಟಲೈಸ್ ಮಾಡ್ತಾ ಇದ್ದೀವಿ, 60% ದಕ್ಷಿಣ ಕ್ಷೇತ್ರದಲ್ಲಿ ಆಗಿದೆ, 51%
ಉತ್ತರ ಕ್ಷೇತ್ರದಲ್ಲಿ ಆಗಿದೆ. ಇದನ್ನು ಅವರು ಸ್ಪೀಡಪ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ನಮ್ಮ BLOs ಏನು ಎದುರಿಸ್ತಾ ಇದ್ದಾರೆ ಅಂದರೆ ಸೇಮ್ ಸಿಚುವೇಶನ್. ಮತ್ತೆ ನೀವು ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೋ ಅವರು ಆ ಪಾರ್ಟಲ್ಲಿ ಇಲ್ಲದೆ ಬೇರೆ ಕಡೆ ಶಿಫ್ಟ್ ಆಗಿ ಬೇರೆ ಕಡೆ ವಾಸ ಮಾಡ್ತಾ ಇದ್ದಾರೆ. ಸೊ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಈಗ ಸಿಟಿಸನ್ ಬಂದು ಆ BLO ಫೆಸಿಲಿಟೇಷನ್ ಸೆಂಟ್ರಲ್ಲಿ ಅವ್ರ ಫಿಲ್ಡ್ ಫಾರ್ಮನ್ನು ಅವ್ರು ಕೊಡಬೇಕು. ಬಿಕಾಸ್ ಮನೆಗೆ ಹೋದಾಗ ಅವರಿಲ್ಲ, ಸೊ ಅದರಲ್ಲಿ ಬಿಟ್ಟಿದ್ದಾರೆ. ಈಗ ಅವ್ರು ವಾಪಸ್ ಬಂದು ಯಾರಾದರೂ ಕೊಡ್ತಾರೆ ಅಂದರೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಫೈನಲಿ ಆಬ್ಸೆಂಟಿ ಶಿಫ್ಟೆಡ್ ಡೆತ್ ಡೂಪ್ಲಿಕೇಟ್ ವೋಟಲ್ಲಿ ಅವರು ಹಾಕದೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಾರ ನಾವು ವೆಯ್ಟ್ ಮಾಡ್ತೀವಿ. ಅದಾದ ನಂತರ ನಾವು ಫೈನಲ್ ಕ್ಲೋಸ್ ಮಾಡ್ಕೊಳ್ತೀವಿ. ಸೊ ಕಾರ್ಪೊರೇಷನ್ ಅವರು ಸರ್ ಈ ಬರ್ತ್ ಸರ್ಟಿಫಿಕೇಟ್ ಕೊಡ್ತಿಲ್ಲ, ಈ ಬರ್ತ್ ಸರ್ಟಿಫಿಕೇಟ್ ಮಸ್ಟ್ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಕೋರ್ಟಿಗೆ ಹೋಗಿ, ಕೋರ್ಟ್ನವ್ರು ಹೇಳ್ತಾರೆ ನೀವು ಬರ್ತ್ ಸರ್ಟಿಫಿಕೇಟ್. ಐ ವಿಲ್ ಎಕ್ಸಾಮಿನ್ ದ ಮ್ಯಾಟರ್. ಇದೊಂದು ಯಾವುದೇ ಈ ಥರ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂದರೆ ಇಮಿಡಿಯೇಟ್ಲಿ ನನಗೆ ಪೊಲಿಟಿಕಲ್ ಪಾರ್ಟೀಸ್ ಮುಖಾಂತರ ಅಥವಾ ಸಮ್ ಸಿವಿಲ್ ಸೊಸೈಟಿ ಮುಖಾಂತರ ಅಥವಾ ಮೀಡಿಯಾದ ಮುಖಾಂತರ ನನಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಮಿಡಿಯೇಟ್ಲಿ ನಾನು ಎಂಕ್ವೈರಿಯನ್ನು ಶುರು ಮಾಡಿಸ್ತೀನಿ. ಈಗ ತಾವು ಹೇಳ್ತಾ ಇದ್ದೀರಿ, ಇವತ್ತು ನಾನು ಒಂದು ಲೆಟರ್ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಇಶ್ಯೂ ಮಾಡ್ತೀನಿ. ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡಲಿ. ಆ ಸ್ಪಷ್ಟೀಕರಣವನ್ನು ನಾನು ಬಯಲ್ಪಡಿಸ್ತೀನಿ. ಥ್ಯಾಂಕ್ ಯು. ಆಗಸ್ಟ್ 8ರ ಒಳಗೆ ನಿಮ್ಮ BLO ಅನ್ನು ಸಂಪರ್ಕಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಿಸಿಕೊಳ್ಳಿ. ಇದೇ ರೀತಿಯ ಸುದ್ದಿಗಳಿಗಾಗಿ ಲೋಕದರ್ಶನ್ ಡಿಜಿಟಲ್ನ ನೋಡ್ತಾ ಇರಿ.